ಹಾಯ್, ಹಲೋ, ಏನಪ್ಪ? ಹಾಯ್, ಹಲೋ, ನಮಸ್ತೆ. ಏನಿವತ್ತು ವಿಡಿಯೋ ಅಂದರೆ ಮೂಲಂಗಿ ಮೂಲಂಗಿ ಸ್ಪೆಷಲ್. ಏನಪ್ಪ ಮೂಲಂಗಿ ಸ್ಪೆಷಲ್ ಅಂದರೆ ಎಲ್ಲರಿಗೂ ಮೂಲಂಗಿ ಕಂಡ್ರೆ ಯಾರಿಗೂ ಇಷ್ಟ ಆಗಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಮೂಲಂಗಿ ಸಾಂಬಾರು ಅಂದ್ರೇ ಇಷ್ಟ ಆಗಲ್ಲ. ಅದರಲ್ಲಿ ಏನೋ ಒಂದು ಮಾಡೋಣ, ಬೆಳಗ್ಗೆ ತಿಂಡಿಗೆ ಅಂದ್ಕೊಂಡು ಇಂಥ ಕೆಲಸ ಮುಗಿದಿದೆ. ಶುಕ್ರವಾರ ಬೇರೆ ಬೇಗ ಕೆಲಸ ಮುಗಿಸ್ಕೊಂಡಿದ್ದೀನಿ. ಚಪಾತಿಗೆ ಮೂಲಂಗಿದು ಗುಜ್ಜು ಮಾಡೋಣ ಅಂತ ಇದ್ದೀನಿ. ಏನು ಮೂಲಂಗಿ, ಫಸ್ಟು ಮೂಲಂಗಿ ಸಿಪ್ಪೆ ತೆಗೀರಿ. ಎಲ್ಲರಿಗೂ ಗೊತ್ತಿರುತ್ತೆ, ಅದೇನು ಹೊಸ್ದಾಗಿ ನಾನು ಹೇಳ್ಕೊಡಂಗಿಲ್ಲ. ಮೂಲಂಗಿ ಸಿಪ್ಪೆ ತೊಳ್ಕೊಂಬರ್ತೀನಿ ರೀ. ತೊಳ್ಕೊಂಡಾದ್ಮೇಲೆ ಇದರಲ್ಲಿ ಇದು ತುರ್ಕೊಬೇಕು. ಈಗ ತುರ್ಕೊಬೇಕಾದ್ರೆ ಹಾಗೆ ಮೂಲಂಗಿಲಿ ಏನೇನು ಪ್ರೋಟೀನ್ ಇದೆ, ಇದೇನು ಮಾಡ್ತಾ ಇದ್ದೀನಿ ಅಂದರೆ ಕೆಲವು ಬುಡಗಳು ಗಟ್ಟಿ ಇರಲ್ಲ. ಅಂದರೆ ಬುಡ ಗಟ್ಟಿ ಇಲ್ಲ ಅಂದರೆ ಅನ್ಯತಾ ಭಾವಿಸ್ಬೇಡಿ. ಅಂದರೆ ಕೆಲವ್ರ ಹತ್ರ ನಾವು ಹೇಳ್ಕೊಳಕ್ಕಾಗಲ್ಲ. ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ ಕೆಲವು ವಿಷಯನ ಕೆಲವ್ರ ಜೊತೆ ಮನಸ್ಸು ಬಿಚ್ಚಿ ಮಾತಾಡಿ ಹೀಗಿದೆ ಹೀಗೆ ಅಂತ ಏನೂ ಹೇಳೋಕ್ಕಾಗಲ್ಲ, ಕೇಳೋದಕ್ಕೂ ಆಗಲ್ಲ. ಮನೇಲಿ ದೊಡ್ಡವರಿದ್ದರೂ ಮನೇಲಿ ದೊಡ್ಡವ್ರ ಹತ್ರನೂ ಹಂಚ್ಕೊಳಕ್ಕಾಗಲ್ಲ. ಯಾಕೆಂದರೆ ಸಂಕೋಚ ಅನ್ನೋದು ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಇಬ್ಬರಿಗೂ ಇರುತ್ತೆ. ಹಾಗಾಗಿ ಇದು ತುಂಬ ಆರೋಗ್ಯ ಬೆನಿಫಿಟ್ಟು. ಇದರಲ್ಲಿ ಐರನ್ ಅಂಶನೂ ಜಾಸ್ತಿ ಇರುತ್ತೆ. ಹಾಗೆ ಇದು ವಾರದಲ್ಲಿ 1-2 ಸರಿ ಬಳಸೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಇದು ಹಸಿದೇ ತಿನ್ನೋದ್ರಿಂದ, ಹಸಿದು ಸಾಂಬಾರು ಜೊತೆ ಅಷ್ಟು ಇಷ್ಟ ಆಗಲ್ಲ. ಹಸಿದು ಚಪಾತಿ ಇದಕ್ಕೆಲ್ಲ ರಾಯ್ತ ಮೊಸರು ಹಾಕ್ಕೊಂಡ್ರೆ, ಮೊಸರು ಹಾಕಿ ರಾಯ್ತ ಮಾಡಿದ್ರೆ ಚಪಾತಿಗೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸಾಮಾನ್ಯ ಮಾಡ್ಕೊಂಡು ತಿಂತಾರೆ. ಕೆಲವ್ರು ತಿನ್ನೋಕೆ ಇಷ್ಟಪಡಲ್ಲ, ಕೆಲವರು ಮೂಗು ಮುರಿತಾರೆ ಇದೇನು ಹಸಿ ಮೂಲಂಗಿ ತಿನ್ನೋದು ಅಂತ ಅಂದ್ಕೊಂಡು. ಹಾಗಾಗಿ ಇದು ತುಂಬ ಒಳ್ಳೆಯದು, ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಏನಕ್ಕಪ್ಪ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಅಂದರೆ, ಬುಡ ಅಂತ ಹೇಳೋದಲ್ಲ, ಪೈಲ್ಸ್ ಇರೋರು ವಾರದಲ್ಲಿ 3 ದಿನ ತಿಂದರೆ ತುಂಬ ಬೇಗ ಪೈಲ್ಸ್ ಕಮ್ಮಿ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ತುಂಬ ಚೆನ್ನಾಗಿ ಬಳಸೋದ್ರಿಂದ ಮುಂದೆ ಹೋಗ್ತಾ ಅದರಿಂದ ದೊಡ್ಡ ಸಮಸ್ಯೆ ಯಾವುದೂ ಬರೋದಿಲ್ಲ. ಹಾಗೆ ಇದ್ರದ್ದು ಹೇಳ್ತೀನಿ, 1 ನಿಮಿಷ ಕೈ ತೊಳ್ಕೊಂಬರ್ತೀನಿ. ಈಸಿ, ತುಂಬ ಟೈಮ್ ತೊಗೊಳಲ್ಲ. ಈಗ ತುರಿಬೇಕು, ಇದನ್ನೆಲ್ಲ ಈಗ ಹಾಕ್ಕೊಬೇಕು. ಇದು ನೀರು ಸಮೇತನೇ ಹಾಕ್ಕೊಳ್ಳಿ. ಇದರಲ್ಲಿ ನೀರು ಮತ್ತೆ ಅದನ್ನು ಹಿಂಡಬೇಕಾ ಆ ಥರ ಎಲ್ಲ ಏನೂ ಕೇಳೋಕ್ಕೆ ಹೋಗಬೇಡಿ. ಹೇಗಿರುತ್ತೋ ಹಾಗೆ ಹಾಕ್ಕೊಬೇಕು. ಮತ್ತು ಇದರಲ್ಲಿ ಐರನ್ ಅಂಶ ಯಥೇಚ್ಛವಾಗಿರುತ್ತೆ. ಹಾಗಾಗಿ ಡೈಜೆಷನು, ಪೈಲ್ಸು ಅದಕ್ಕೆಲ್ಲ ಒಳ್ಳೆಯದು. ಮತ್ತು ಪೈಲ್ಸಿಗೆ ಇನ್ನೊಂದು ಮನೆ ಮದ್ದು ಏನಪ್ಪ ಅಂದರೆ ಟಚ್ಮಿನರ್, ಅಂದರೆ ಮುಟ್ಟಿದ್ರೆ ಮುನಿ ಅದಿರುತ್ತಲ್ಲ. ಈಗ ಮುಟ್ಟಿದ್ರೆ ಮುನಿ ಎಲ್ಲರಿಗೂ ಸಾಮಾನ್ಯ ಗೊತ್ತಿರಲ್ಲ ಅಂತ ಇಲ್ಲ. ಮುಟ್ಟಿದ್ರೆ ಮುನಿ ಸೊಪ್ಪು ನೋಡಿರ್ತೀರ ಸಾಮಾನ್ಯ ಎಲ್ಲರೂ. ಅದಕ್ಕಿನ್ನೂ ಇದು ಹೇಳಿದ ಟಚ್ಮಿನರ್ ಅಂತ. ಅದನ್ನು ಸ್ವಲ್ಪ ತೊಗೊಂಬಂದು ನೀರಲ್ಲಿ ಕುದಿಸ್ಬೇಕು. ಚೆನ್ನಾಗಿ ಕುದಿದ್ಮೇಲೆ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಸೊಪ್ಪಾಗಿ ಕುದಿಸಿ, ಅದಕ್ಕೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕಿ ಕುದಿಸ್ಬಿಟ್ಟು, ಆಮೇಲೆ ಅದನ್ನು ಕ್ಲೀನಾಗಿ ಫಿಲ್ಟ್ರ್ ಮಾಡಿಕೊಂಡು, ಆಮೇಲೆ ಅದಕ್ಕೆ ನಿಂಬೆಹಣ್ಣು ಹಾಕಿ, ನಿಂಬೆಹಣ್ಣು ಆದಮೇಲೆ ಟೇಸ್ಟ್ ಅನುಸಾರ, ಅವ್ರವ್ರ ಟೇಸ್ಟ್ ಅನುಸಾರ ಹಾಗೇನೂ ಕುಡಿಬೋದು. ಬೆಲ್ಲಪ್ಪ ನಮ್ಗೆ ಹೀಗೆ ಕುಡಿಯೋಕ್ಕಾಗಲ್ಲ ಅಂದರೆ ಟೇಸ್ಟ್ ಅನುಸಾರ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಡಿ. ಮುಟ್ಟಿದ್ರೆ ಮುನಿ, ಬೆಲ್ಲ, ನಿಂಬೆಹಣ್ಣು, ಜೇನುತುಪ್ಪ, ಇದು 4 ಬಳಸ್ಕೊಂಡು ಟೀ ಮಾಡ್ಕೊಂಡು ಕುಡಿಯೋದ್ರಿಂದ ಪೈಲ್ಸ್ ಇದ್ದರೆ ಬೇಗ ಕಮ್ಮಿ ಆಗುತ್ತೆ. ಮತ್ತು ಅದು ತುಂಬ ಒಳ್ಳೆಯದು, ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಆಮೇಲೆ ವಾರದಲ್ಲಿ 1-2 ಸರಿ ಆಗಿ ಮಾಡಿಕೊಂಡು, ಮತ್ತು ಇದು ಮೂಲಂಗಿ ಮೊಸರು, ಹಸಿ ಮೂಲಂಗಿ, ಇದು ಚಪಾತಿಗೂ ಒಳ್ಳೆಯದು, ಚಪಾತಿಗೆ ಚೆನ್ನಾಗಿರುತ್ತೆ.
ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ರಾಯ್ತ ಥರ ಬಳಸ್ಬೋದು. ಇದಕ್ಕೆ ಬೇಡ ಅಂದರೆ ನೀವು ಸ್ವಲ್ಪ ಸಾಸಿವೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಸಿವೆ ಕರ್ಬೇವಿನ ಸೊಪ್ಪು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಬಳಸಿ. ಮಸಾಲೆ ಪದಾರ್ಥ ಸ್ವಲ್ಪ ಕಮ್ಮಿ ಮಾಡಿ ಪೈಲ್ಸ್ ಏನಾರ ಇದ್ದರೆ, ಯಾಕಂದರೆ ಮಸಾಲೆ ಎಲ್ಲ ತಿಂತಾ ಇದ್ದರೆ ಅದು ಸ್ವಲ್ಪ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಅದರಲ್ಲಿ ಹಸಿಮೆಣಸಿನ್ಕಾಯಿ ಆಗ್ಬೋದು, ಒಣಮೆಣಸಿನ್ಕಾಯಿ, ಯಾವುದೇ ಖಾರದ ಪದಾರ್ಥಗಳನ್ನು ಆದಷ್ಟು ಖಾರದ ಪದಾರ್ಥ ಕಮ್ಮಿ ಮಾಡಿ. ಸ್ವಲ್ಪ ಎಳ್ನೀರು ಬಳಸಿ, ಮಜ್ಜಿಗೆ, ಎಳ್ನೀರು ಈ ಥರ ವಾರದಲ್ಲಿ 1-2 ಸರಿ ಮಾಡಿಕೊಂಡು ಬಳಸೋದ್ರಿಂದ ಬುಡ ತುಂಬ ಗಟ್ಟಿಯಾಗಿರುತ್ತೆ. ತುಂಬ ಅದರಿಂದ ಆಗ ಸೈಡ್ ಎಫೆಕ್ಟು, ಯಾಕೆಂದರೆ ಅದು ಹೇಳ್ದಲ್ಲೇ ಬಿಡ್ತಾ ಇದ್ರೆ ಅದು ಕ್ಯಾನ್ಸರ್ಗೂ ತಿರುಗುತ್ತೆ ಅಂತ ಹೇಳ್ತಾರೆ ಪೈಲ್ಸ್ ಇದ್ದರೆ. ಯಾಕೆಂದರೆ ಅದು ಯಾರ ಹತ್ರನೂ ನಾವು ಹೇಳ್ಕೊಳಕ್ಕಾಗಲ್ವಾ, ಹೇಳ್ಕೊಂಡಲ್ಲೇ ಏನು ಮಾಡ್ತೀವಿ, ಸಂಕೋಚ ಮಾಡ್ತೀವಿ. ಆದರೂ ಅವಾಗವಾಗ ಮನೆಯಲ್ಲಿ ಈ ಥರ ಊಟ ತಿಂಡಿ ಅಡುಗೆಯಲ್ಲಿ ನಾವೇನೇನು ಬಳಸ್ತೀವೋ ಅದರಲ್ಲಿ ಆದಷ್ಟು ಪ್ರಯತ್ನ ಪಟ್ಟು. ಇದನ್ನು ಜಸ್ಟ್ ಒಂದು 2 ಮಿನಿಟ್ಸ್ ಕೆಲಸ. ಮೂಲಂಗಿ ಒಂದು ತುರ್ಕೊಂಡ್ರೆ ಮೊಸರು ಹಾಕ್ಕೊಡೋದು ಬೇಗ. ಟೈಮ್ ಇಲ್ಲ ಅಂದರೆ ಇದಕ್ಕೇನು ಒಗ್ಗರಣೆನೂ ಕೊಡೋಂಗಿರಲ್ಲ, ಹಾಗೇ ಬಳಸ್ಬೋದು. ಸಾಸಿವೆ ಒಗ್ಗರಣೆ ಏನು ಬೇಕಾಗಲ್ಲ. ಹಸಿದಾಗಿ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಗೆ ಹಸಿದು ಹಾಕ್ಬೋದು. ಮತ್ತು ಇದರಲ್ಲಿ ಐರನ್ ಕಂಟೆಂಟ್ ಚೆನ್ನಾಗಿರುತ್ತೆ. ಮೋಷನ್ ಪ್ರಾಬ್ಲಮ್ ಎಲ್ಲ ಇರೋರು ಬಳಸೋದ್ರಿಂದ ಯಾವುದೇ ಪ್ರಾಬ್ಲಮ್ ಇರಲ್ಲ. ಹಾಗಾಗಿ ಹೀಗೆ ಬಳಸೋದ್ರಿಂದ ತುಂಬ ಇಷ್ಟೇ, ಮುಗೀತು. ಚಪಾತಿ ಜೊತೆ ಸೂಪರ್. ಬೇಕು ಅಂದರೆ ನಿಮಗೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಜೀರಿಗೆ ಒಗ್ಗರಣೆ ಕೊಡಿ, ಹಾಕ್ಕೊಟ್ರೆ ಒಳ್ಳೆಯದು. ನಮ್ಮ ಚಿಕ್ಕಪ್ಪ ಹೀಗೆ ತಿಂತಾರೆ. ಅವ್ರು ಒಗ್ಗರಣೆ ಎಲ್ಲ ಏನೋ ಹಾಕೋದೇನು ಬೇಡ ಅಂತಾರೆ. ಹಾಗಾಗಿ ಅವ್ರಿಗೆ ಹೀಗೆ ಮಾಡಿಕೊಡ್ತೀನಿ ನಾನು. ಅವ್ರಿಗೆ ಹೀಗೆ ಮಾಡ್ತೀನಿ ಅಷ್ಟೇ. ಮುಗುತ್ತೆ, ಹೋಯ್ತಪ್ಪ. ಇದೇನು ಜಾಸ್ತಿ ಟೈಮ್ ಹಿಡಿಯೋಲ್ಲ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಪ್ಪ, ಬೆಲ್ ಬಟನ್ ಒತ್ತಿ. ಬಾಯ್.